ಪಂಜಾಬ್ನಲ್ಲಿ ಲಾ ಅಂಡ್ ಆರ್ಡರ್ ನಿಜವಾಗ್ಲೂ ಬದುಕಿದ್ಯಾ ಅಥವಾ ಏನು ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾರಣ ಏನು? ಹಾಡ ಹಗಲೇ ಪಂಜಾಬ್ನಲ್ಲಿ ಆಪ್ ನಾಯಕನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಆಪ್ನ ನಾಯಕ ಅಂದ್ರೆ ಆ ಪಕ್ಷದ ಸರ್ಕಾರನೇ ಇದೆ ಅಲ್ಲಿ. ಆಪ್ ನಾಯಕ ಲಕ್ಕಿ ಓಬೆರಾಯ್ನನ್ನ ಹತ್ಯೆ ಮಾಡಲಾಗಿದೆ. ಜಲಂಧರ್ನ ಗುರುದ್ವಾರದ ಹೊರಗಡೆ ಲಕ್ಕಿ ತಮ್ಮ ಕಾರ್ನಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಓರ್ವ ಹಂತಕ ಸೀದಾ ಬಂದು ಶೂಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೋಡಿ, ಗಮನಿಸ್ತಾ ಇದ್ದೀರಿ, ಪಂಜಾಬ್ನಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ನಡೀತಾ ಇರೋದ್ರಿಂದ ಲಾ ಆ್ಯಂಡ್ ಆರ್ಡರ್ ನಿಜವಾಗ್ಲೂ ಇದೆಯಾ ಅಥವಾ ರೌಡಿಗಳ ಪಾಲಿಗೆ ಅಥವಾ ಈ ರೀತಿಯಾದಂಥ ಗ್ಯಾಂಗ್ಸ್ಟರ್ಗಳ ಪಾಲಿಗೆ ಅದು ಕನ್ಸಿಡರು ಆಗಲ್ವಾ ಅನ್ನುವಂಥ ಪ್ರಶ್ನೆಗೆ ಉದ್ಭವಿಸ್ತಾ ಇದೆ. ವಿಪಕ್ಷಗಳಂತೂ ಮುಗಿಬಿದ್ದಿದ್ದಾವೆ ಆಪ್ ಸರ್ಕಾರದ ಮೇಲೆ. ಪಂಜಾಬ್ನಲ್ಲಿ ಏನು ನಡೀತಾ ಇದೆ, ಲಾ ಆ್ಯಂಡ್ ಆರ್ಡರ್ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಕೂಡ ಎತ್ತಿದ್ದಾರೆ. ಈಗ ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ BJP ಆಗಿರ್ಬೋದು ಪಂಜಾಬ್ನಲ್ಲಿ. ಸೊ ಈ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾವೆ. ಆಡಳಿತಾರೂಢ ಆಪ್ ನಾಯಕರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಮೃತಪಟ್ಟಂಥ ಆಪ್ ನಾಯಕ ಲಕ್ಕಿ ಓಬೆರಾಯ್ ಅವರ ಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಡ ಹಗಲೇ ಗುರುದ್ವಾರದ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಅವರ ಥಾರ್ ಕಾರ್ನಲ್ಲಿ ಕೂತ್ಕೊಂಡಿದ್ರು. ಸೀದಾ ಬಂದಂಥ ಒಬ್ಬ ಹಂತಕ ಆ ಕಾರ್ನ ಒಳಗಡೆ ಗನ್ನನ್ನು ಪಾಯಿಂಟ್ ಮಾಡಿ ಅವನ ಗುಂಡಿಕ್ಕಿ ಹತ್ಯೆ ಮಾಡ್ತಾನೆ. ನೀಟಾಗಿ ಎಲ್ಲವೂ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಇದೊಂದೇ ಅಂತಲ್ಲ, ಕಳೆದ ಕೆಲವು ದಿನಗಳಲ್ಲಿ ಪಂಜಾಬ್ನಲ್ಲಿ ಆಗಿರುವಂಥ ಕ್ರೈಮ್ಗಳಿದ್ದಾವಲ್ಲ, ನಿಜವಾಗ್ಲೂ ಈ ಪ್ರಶ್ನೆಗಳನ್ನು ಉದ್ಭವಿಸೋ ರೀತಿ ಮಾಡುತ್ತೆ. ಚಿಕ್ಕ ಮಕ್ಕಳು, ಜೊತೆಗೆ ಟೀನೇಜರ್ಗಳು ಅಂತ ಏನು ಕರಿತೀವಿ, ಅವರೆಲ್ಲರೂ ಕ್ರೈಮ್ಗಳನ್ನ ಮಾಡಲಿಕ್ಕೆ ಬ್ರೈನ್ ವಾಶ್ ಮಾಡಿ ಅವರನ್ನು ಈ ದಂಧೆಗೆ ಇಳಿಸಲಾಗ್ತಾ ಇದೆ. ವಕೀಲರ ಮೇಲೆ ಆದಂಥ ಹಲ್ಲೆ ಆಗಿರ್ಬೋದು, ಸಾಲು ಮರ್ಡರ್ಗಳು, ಜೊತೆಗೆ ಅಲ್ಲಿರುವ ಡ್ರಗ್ ಮಾಫಿಯಾ, ಇದೆಲ್ಲವೂ ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಕುರಿತಾಗಿ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇದೆ. ಈಗ ನೋಡಿ, ಆಪ್ನ ಸರ್ಕಾರ ಇದೆ, ಆಡಳಿತಾರೂಢ ಆಪ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಆಪ್ ನಾಯಕನನ್ನೇ ಗುಂಡಿಕ್ಕಿ ಹತ್ಯೆ ಮಾಡಲಾಗಿರುವಂಥದ್ದು. ಪಂಜಾಬ್ನ CM ಭಗವಂತ್ ಮಾನ್ ಅವರ ಒಟ್ಟಿಗೆ ಅವರಿದ್ದಂಥ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಇಂಥ ನಾಯಕನನ್ನು ಯಾಕಾಗಿ ಹತ್ಯೆ ಮಾಡಿದ್ದಾರೆ ಅಥವಾ ಹತ್ಯೆ ಮಾಡಿದ್ದಾದರೂ ಯಾರು? ಇದರ ಕುರಿತಾಗಿ ಸಮಗ್ರ ತನಿಖೆ ಆಗಬೇಕು. ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಹಂತಕನಿಗೋಸ್ಕರ ಈಗ ಅವರು ಬಲೆ ಬೇಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾಕಾಗಿ ಒಂದು ಮರ್ಡರ್ ಆಯಿತು, ಯಾರು ಮಾಡಿದ್ದು ಈ ಮರ್ಡರ್ನ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.